ನಮಸ್ಕಾರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಮಹಾರಾಷ್ಟ್ರ ಆಂಧ್ರದವರೆಗೂ ಇತ್ತು ಉಗ್ರರ ನಂಟು. ಕೈಗಾಣು ಸ್ಥಾವರ ಸ್ಫೋಟಕ್ಕೂ ಹಾಕಿದ್ರು ಪಟ್ಟು. ಬೆಂಗಳೂರು ಪೊಲೀಸರು ಬಿಡಿಸಿದ್ರು ಕಗ್ಗಂಟು. ಇನ್ನು ಮುಗಿಯುವಂತೆ ಕಾಣ್ತಾ ಇಲ್ಲ ಕಸದ ಗೂಳು. ಶಾಲಾ ಆವರಣವೇ ಆಗ್ತದೆ ಡಸ್ಟ್ ಬಿನ್. ಮತ್ತಿಕೆರೆ ಮೈದಾನದಲ್ಲಿ ಮೂಗು ಮುಚ್ಚಿಕೊಂಡು ಆಡ್ತಿದ್ದಾರೆ ವಿದ್ಯಾರ್ಥಿಗಳು. ಮುಸ್ಸಂಜೆ ವೇಳೆ ಭ್ರಷ್ಟ ಅಧಿಕಾರಿಗಳಿಗೆ ಮುಟ್ಟು ಬಿಸಿ. ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ. 3 ಅಧಿಕಾರಿಗಳ ಬಳಿ ಇತ್ತು 10 ಲಕ್ಷ ರೂಪಾಯಿ ಲಂಚದ ಹಣ. ಬೆಳಗ್ಗೆ ಇತ್ತು ಸಚಿನ್ ಆಟ ನೋಡುವ ಆಸೆ. ಕೊಹ್ಲಿ ರೈನಾ ಮಾಡಲಿಲ್ಲ ನಿರಾಸೆ. ಈ ಬಾರಿ ವೀಕ್ ಎಂಡ್ ಎಂಜಾಯ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಾಥ್. ಕನ್ನಡದ ಕಿಚ್ಚನಿಗೆ ನಾಳೆ ಹುಟ್ಟುಹಬ್ಬದ ಸಡಗರ. ಸುದೀಪ್ ಮನೆ ಎದುರು ಹಿಂದೆ ನಡೆದಿದೆ ಸಿದ್ಧತೆ. ಬೆಳ್ಳಿ ಗದೆ ನೀಡಿ ಸನ್ಮಾನಿಸಿದ್ರು ಅಭಿಮಾನಿಗಳು. ರಾಜ್ಯದ ಪತ್ರಕರ್ತರು, ರಾಜಕಾರಣಿಗಳು ಉಗ್ರರ ಹಿಟ್ ಲಿಸ್ಟ್ನಲ್ಲಿ ಇದ್ರು ಅನ್ನೋ ವಿಷಯ ಈಗಾಗಲೇ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದೆ. ಇದೀಗ ಉಗ್ರರು ವಿಚಾರಣೆ ವೇಳೆ ಬಾಯ್ಬಿಡ್ತಾ ಇರೋ ಸ್ಕೆಚ್ಗಳ ಡೀಟೇಲ್ಸ್ ಮತ್ತಷ್ಟು ಆಘಾತಕಾರಿಯಾಗಿದೆ. ಕೈಗಾಣು ವಿದ್ಯುತ್ ಸ್ಥಾವರದ ಮೇಲೂ ಉಗ್ರರು ಕಣ್ಣಿಟ್ಟಿದ್ರು ಅನ್ನೋದು ಈಗ ಬಯಲಾಗಿದೆ. ಜೊತೆಗೆ ಹೈದರಾಬಾದ್, ಮಹಾರಾಷ್ಟ್ರದಲ್ಲೂ ಈ ಸಂಬಂಧ 5 ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ. ಆಂಧ್ರ ಮಹಾರಾಷ್ಟ್ರಕ್ಕೂ ವಿಸ್ತರಿಸಿದ ಟೆರರ್ ಲಿಂಕ್. ಹೈದರಾಬಾದ್ನಲ್ಲಿ ಒಬ್ಬ ವಿದ್ಯಾರ್ಥಿ ಅರೆಸ್ಟ್. ಮಹಾರಾಷ್ಟ್ರದಲ್ಲಿ 4 ಬಂಧಿಸಿದ ಎಟಿಎಸ್. ಕೈಗಾ ಅಣುಸ್ಥಾವರ ಸ್ಫೋಟಕ್ಕೆ ಸ್ಕೆಚ್. ಆಂಧ್ರದ ಕಾರ್ಪೊರೇಟರ್ಗಳು ಟಾರ್ಗೆಟ್. ಸಿಸಿಬಿ ಪೊಲೀಸರು ರಾಜ್ಯದಲ್ಲಿ ಭೇದಿಸಿದ ಉಗ್ರರ ಜಾಲದ ಬೇರುಗಳು ಹೈದರಾಬಾದ್, ಮಹಾರಾಷ್ಟ್ರಕ್ಕೂ ವಿಸ್ತರಿಸಿವೆ. ಹೌದು, ರಾಜ್ಯದಲ್ಲಿ ಬಂಧಿತರಾದ 11 ಶಂಕಿತ ಉಗ್ರರೊಂದಿಗೆ ನಂಟು ಹೊಂದಿದ ಆರೋಪದ ಮೇಲೆ ಹೈದರಾಬಾದ್ನಲ್ಲಿ ವಿದ್ಯಾರ್ಥಿಯೊಬ್ಬನನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಬೇದುಲ್ಲಾ ರೆಹಮಾನ್ ಹೆಸರಿನ 21ರ ಹರೆಯದ ಬಂಧಿತ ಹೈದರಾಬಾದ್ನ ಸಿಟಿ ಕಾಲೇಜ್ ಬಿಕಾಂ ವಿದ್ಯಾರ್ಥಿ. ಚಂದ್ರಯಾನಗುಟ್ಟ ಪ್ರದೇಶದ ನಿವಾಸಿಯಾದ ಈತ ರಾಜ್ಯದಲ್ಲಿ ಅರೆಸ್ಟ್ ಆದ 11 ಶಂಕಿತ ಉಗ್ರರು ಹಾಗೂ ಲಷ್ಕರ್ ಇ ತೊಯ್ಬಾ, ಹುಜಿ ಉಗ್ರ ಸಂಘಟನೆಗಳೊಂದಿಗೆ ನಂಟು ಹೊಂದಿದ್ದ. ಬಂಧಿತನಿಗೆ ಪೊಲೀಸರು 1 ಪಿಸ್ತೂಲ್, 7 ಬುಲೆಟ್ಸ್, 16 ಮೊಬೈಲ್, 3 ಪೆನ್ ಡ್ರೈವ್, 3 ಲ್ಯಾಪ್ಟಾಪ್ ಹಾಗೂ 1 ಡ್ರ್ಯಾಗರ್ ಸೀಸ್ ಮಾಡಿದ್ದಾರೆ. ಜೊತೆಗೆ 8 ಸಿಮ್ ಕಾರ್ಡ್, 7 ಜಿಹಾದಿ ಸಂಬಂಧಿತ ಬುಕ್ಸ್ ವಶಪಡಿಸಿಕೊಂಡಿದ್ದಾರೆ. ಆಘಾತಕಾರಿ ಸುದ್ದಿ ಅಂದ್ರೆ ಈತ 2 ಕಾರ್ಪೊರೇಟರ್ ಹಾಗೂ ಹಿಂದೂ ಸಂಘಟನೆಯೊಂದರ ಮುಖಂಡನ ಹತ್ಯೆಗೂ ಸಂಚು ರೂಪಿಸಿದ್ದನಂತೆ. ಒಬೇದುಲ್ಲಾ ರೆಹಮಾನ್ನನ್ನು ನಿನ್ನೆ ಸಂಜೆಯ ವಶಕ್ಕೆ ಪಡೆಯಲಾಗಿದ್ದು ವಿಚಾರಣೆಗೆ ಒಳಪಡಿಸಲಾಗಿದೆ. ಇವತ್ತು ಬೆಂಗಳೂರಲ್ಲಿ ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಈ ಕುರಿತು ಮಾಹಿತಿ ನೀಡಿದರು. 31/8/2012 ಈ ಪ್ರಕರಣದ ಒಳಸಂಚಿನಲ್ಲಿ ಶಾಮೀಲಾಗಿದ್ದ ಇನ್ನೊಬ್ಬ ಆರೋಪಿ ಒಬೇದುಲ್ಲಾ ಉರ್ ರೆಹಮಾನ್ 21 ವರ್ಷ ಎಂಬುವನನ್ನು ಹೈದರಾಬಾದಿನಿಂದ ಕರೆತಂದು ಬಂಧಿಸಿದ್ದಾರೆ. ಮಹಾರಾಷ್ಟ್ರದಲ್ಲೂ ಕರ್ನಾಟಕದಲ್ಲಿ ಉಗ್ರರ ಸಂಚಿಗೆ ಸಂಬಂಧಿಸಿದಂತೆ 4ರನ್ನು ಬಂಧಿಸಲಾಗಿದೆ. ಲಷ್ಕರ್ ಸಂಘಟನೆ ಜೊತೆ ನಂಟು ಹೊಂದಿದ್ದಾರೆ ಎನ್ನಲಾದ 4ರನ್ನು ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ವಶಕ್ಕೆ ಪಡೆದಿರುವುದಾಗಿ ಭಯೋತ್ಪಾದಕ ನಿಗ್ರಹ ಪಡೆ ತಿಳಿಸಿದೆ. ಕೈಗಾ ಅಣುಸ್ಥಾವರ ಟಾರ್ಗೆಟ್ ಹಿನ್ನೆಲೆ ಕೈಗಾ ಘಟಕಗಳಿಗೆ ಬಿಗಿ ಭದ್ರತೆ. ಹೌದು, ಉತ್ತರ ಕರ್ನಾಟಕ ಜಿಲ್ಲೆಯ ಕೈಗಾ ಅಣುಸ್ಥಾವರ ಸ್ಫೋಟಿಸೋಕೆ ಉಗ್ರರು ಮಾಸ್ಟರ್ ಪ್ಲಾನ್ ರೂಪಿಸಿದ್ರು ಅನ್ನೋದು ಬಂಧಿತರ ವಿಚಾರಣೆ ವೇಳೆ ತಿಳಿದು ಬಂದಿದೆ. ಹೀಗಾಗಿ ಕೈಗಾದಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಕೈಗಾ ವ್ಯಾಪ್ತಿಯ ಮಲ್ಲಾಪುರ ಹಾಗೂ ಕದ್ರಾ ಠಾಣಾ ವ್ಯಾಪ್ತಿಯಲ್ಲಿ ನಾಕಾಬಂದಿ ಹಾಕಲಾಗಿದೆ. ಇತ್ತ ಹುಬ್ಬಳ್ಳಿಯಲ್ಲಿ ಉಗ್ರರು ಸಿಕ್ಕಿಬಿದ್ದ ಹಿನ್ನೆಲೆಯಲ್ಲಿ ನಗರದೆಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಸಿಎಂ ಶೆಟ್ಟರ್ ಅವರ ಮಧುರಾ ಕಾಲೋನಿಯ ನಿವಾಸದ ಬಳಿಯೇ ಶಂಕಿತ ಉಗ್ರ ನೆಲೆಸಿದ್ದ. ಹೀಗಾಗಿ ಮಧುರಾ ಕಾಲೋನಿಯಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಇತ್ತ ಸಿಎಂ ಜಗದೀಶ್ ಶೆಟ್ಟರ್ ಇವತ್ತು ಹುಬ್ಬಳ್ಳಿಯ ತಮ್ಮ ನಿವಾಸಕ್ಕೆ ಆಗಮಿಸಿದ್ರು. ಈ ಹಿನ್ನೆಲೆಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನ ದಳ ಸಿಎಂ ಮನೆಯ ಸುತ್ತ ತಪಾಸಣೆ ನಡೆಸಿತು. ಮುಖ್ಯಮಂತ್ರಿಯನ್ನು ಭೇಟಿ ಮಾಡಲು ಬರುತ್ತಿದ್ದ ಕಾರ್ಯಕರ್ತರು, ಜನಪ್ರತಿನಿಧಿಗಳನ್ನು ಪೊಲೀಸರು ತೀವ್ರ ತಪಾಸಣೆಗೆ ಒಳಪಡಿಸಿದ್ರು. ಒಟ್ಟಾರೆ ರಾಜ್ಯದ ಮೇಲೆ ಉಗ್ರರ ಕಣ್ಣು ಬಿದ್ದಿರೋದು ಜನರನ್ನು ತೀವ್ರ ಆಘಾತಕ್ಕೆ ಗುರಿ ಮಾಡಿದೆ. ವಿಚಾರಣೆಯಿಂದ ಮತ್ತಷ್ಟು ಉಗ್ರರ ನಂಟುಗಳು, ಮಾಸ್ಟರ್ ಪ್ಲಾನ್ಗಳು ಒಂದೊಂದಾಗಿ ಹೊರಬೀಳುತ್ತಿವೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನು ಬೆಂಗಳೂರಿನ ಕಸದ ಕಸಿವಿಸಿ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ಕಸ ವಿಲೇವಾರಿಗಾಗಿ ಶತ ಪ್ರಯತ್ನ ಮಾಡ್ತಾ ಇರುವ ಪಾಲಿಕೆ ಈಗ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದೆ. ಎಲ್ಲೆಂದರಲ್ಲಿ ಕಸ ಹಾಕುವ ಮೂಲಕ ಸಾರ್ವಜನಿಕರ ಆಕ್ರೋಶಕ್ಕೆ ತುತ್ತಾಗಿದೆ.
ರಾಶಿ ರಾಶಿ ಕಸ, ಗಪ್ಪು ನಾರುವ ದುರ್ನಾಥ, ಪಕ್ಕದಲ್ಲೇ ಆಟ ಆಡ್ತಿರೋ ಮಕ್ಕಳು. ಎಂಥ ದುರ್ಗತಿ ನೋಡಿ. ಕಸ ವಿಲೇವಾರಿಗೆ ಎಲ್ಲೂ ಜಾಗ ಸಿಗದೆ ಬಿಬಿಎಂಪಿ ಮತ್ತೀಕೆರೆಯ ಸರ್ಕಾರಿ ಪ್ರೌಢಶಾಲೆಯ ಪಕ್ಕದ ಮೈದಾನವನ್ನೇ ಡಂಪಿಂಗ್ ಯಾರ್ಡ್ ಆಗಿ ರೂಪಿಸಿಕೊಂಡಿದೆ. ರಾಶಿ ರಾಶಿ ಕಸವನ್ನ ತಂದು ಸುರಿಯುತ್ತಿದೆ. ಇದರಿಂದ ಮಕ್ಕಳು ಮೂಗು ಮುಚ್ಚಿಕೊಂಡೇ ಆಟವಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ದಿನಾಗ್ಲೂ ಬರ್ತಿದ್ದೀವಿ, ಇಲ್ಲಿ ಕಸ ಹಾಕಿರ್ದಿಲ್ಲ, ಇವಾಗಲೇ ಹಾಕಿದ್ದಾರೆ ಬೆಳಗ್ಗೆ. ಅದಕ್ಕೆ ನಮಗೆ ಇಲ್ಲಿ ಆಡೋಕ್ಕೆ ಆಗ್ತಿಲ್ಲ. ಇದು ವಾಸನೆ ಹೊಡಿತೈತೆ, ಸೊಳ್ಳೆಲ್ಲ ಬರ್ತೈತೆ. ಇದಿಷ್ಟೇ ಅಲ್ಲ, ರಸ್ತೆ ಪಕ್ಕದಲ್ಲೂ ರಾಶಿ ರಾಶಿ ಕಸ ಹಾಕಲಾಗಿದೆ. ಯಾಕಂದ್ರೆ ಮಾವಳ್ಳಿಪುರ, ಮಂಡೂರಿನ ಜನ ತಮ್ಮ ಊರಲ್ಲಿ ಕಸ ಹಾಕದಂತೆ ಪಾಲಿಕೆಗೆ ಎಚ್ಚರಿಸಿದ್ರು. ಇನ್ನೊಂದು ಕಡೆ ನಗರದಲ್ಲಿನ ಕಸ ವಿಲೇವಾರಿಗೆ ಸಿಟಿ ಜನ ಪಾಲಿಕೆ ಮೇಲೆ ಒತ್ತಡ ಹೇರಲಾರಂಭಿಸಿದ್ದಾರೆ. ಇದರಿಂದ ದಾರಿ ಕಾಣದ ಪಾಲಿಕೆ ಎಲ್ಲಂದರಲ್ಲಿ ಕಸ ಹಾಕಲು ಶುರು ಮಾಡಿದೆ. ಪಾಲಿಕೆಯ ಈ ಕ್ರಮದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋದು ಸ್ಥಳೀಯರ ದೂರು. ಈ ಗ್ರೌಂಡಲ್ಲಿ ತಂದು ಕಸ ಸುರಿದಿರೋದು ತುಂಬಾ ಮಕ್ಕಳುಗಳಿಗೆ ನಾಳೆ ಸೊಳ್ಳೆಯಿಂದ ಎಫೆಕ್ಟ್ ಆಗುತ್ತೆ, ಅಕ್ಕಪಕ್ಕ ನಾಗರಿಕರಿಗೂ ತೊಂದರೆ ಆಗುತ್ತೆ. BBMPಯವರು ಮಾಡ್ತಾ ಇರೋದು ಈ ಕ್ರಮ ಸರಿ ಇಲ್ಲ. ಇದು ಕೂಡಲೇ ಕ್ರಮ ಕೈಗೊಂಡು ಅದನ್ನು ಇಳುವಾರಿ ಮಾಡಬೇಕು ಬೇರೆ ಜಾಗಕ್ಕೆ. ಒಟ್ನಲ್ಲಿ ಒಂದು ಕಡೆ ಹಳ್ಳಿ ಜನರ ಸಮಸ್ಯೆ, ಇನ್ನೊಂದು ಕಡೆ ಸಿಟಿ ಜನರ ಪ್ರಾಬ್ಲಮ್. ಇವೆರಡರ ಮಧ್ಯೆ ಪಾಲಿಕೆಯ ಸ್ಥಿತಿ ಅತ್ತ ದರಿ ಇತ್ತ ಪುಲಿ ಎಂಬಂತಾಗಿದೆ. ಇದನ್ನೆಲ್ಲ ನೋಡ್ತಿದ್ರೆ ನಗರದಲ್ಲಿ ಎದುರಾಗಿರೋ ಕಸದ ಸಮಸ್ಯೆ ನಿಜಕ್ಕೂ ಬಗೆಹರಿಯುತ್ತಾ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ನೋಡಿದ್ರಲ್ಲ ಬೆಂಗಳೂರಿನ ಕಸ ವಿಲೇವಾರಿ ಸಮಸ್ಯೆಯನ್ನ. ಆದರೆ ಇದಕ್ಕೂ ಪರಿಹಾರ ನೀಡಬಹುದು. ಆದರೆ ಪ್ರತಿ ಮನೆ ಮಟ್ಟದಲ್ಲೇ ಅದು ಕಾರ್ಯರೂಪಕ್ಕೆ ಬರಬೇಕು. ಇಂತಹ ಒಂದು ಸಾಧ್ಯತೆಯನ್ನ ವಿದ್ಯಾರ್ಥಿಗಳು ತೋರಿಸ್ಕೊಟ್ಟಿದ್ದಾರೆ. ಬನ್ನಿ ಅದೇನು ಅಂತ ನೋಡೋಣ. ಬೆಂಗಳೂರಿನ ಕಸ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು. ಬಿಬಿಎಂಪಿಯ ಹೊರೆಯನ್ನ ಒಂದಷ್ಟು ಕಡಿಮೆ ಮಾಡಬಹುದು. ಜಾಥಾದ ಮೂಲಕ ಇದರ ಮೇಲೆ ವಿದ್ಯಾರ್ಥಿಗಳೇ ಬೆಳಕು ಚೆಲ್ಲಿದ್ದಾರೆ. ಮನೆ ಮಟ್ಟದಲ್ಲೇ ಕಸ ವಿಂಗಡಣೆಯ ಕುರಿತು ಜಾಗೃತಿ ಜಾಥಾ ನಡೆಸಿದರು. ಮನೆ ಮಟ್ಟದಲ್ಲೇ ಹಸಿ ಹಾಗೂ ಒಣ ತ್ಯಾಜ್ಯವನ್ನು ವಿಂಗಡಿಸುವಂತೆ ಹಾಗೂ ಪ್ಲಾಸ್ಟಿಕ್ ನಿಷೇಧಿಸುವಂತೆ ವಿದ್ಯಾರ್ಥಿಗಳು ಘೋಷಣೆಗಳನ್ನು ಕೂಗುವ ಮುಖಾಂತರ ಜನರಲ್ಲಿ ಅರಿವು ಮೂಡಿಸಿದರು. HSR ಬಡಾವಣೆಯ ಕಾರ್ಪೊರೇಟರ್ ಲತಾ ನರಸಿಂಹಮೂರ್ತಿ ಆಯೋಜಿಸಿದ್ದ ಈ ವಾಕಥಾನ್ನಲ್ಲಿ ಸ್ಥಳೀಯ ಶಾಲಾ ಕಾಲೇಜಿನ ಸುಮಾರು 200 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಾವು ಪ್ಲಾಸ್ಟಿಕ್ ಬಳಕೆ ಮಾಡದೇ ಇರೋ ಬಗ್ಗೆ ಮತ್ತು ವೇಸ್ಟ್ನ ಮನೆಯಿಂದನೇ ಸೆಗ್ರಿಗೇಟ್ ಮಾಡೋದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸಲು ಈ ಒಂದು ವಾಕಥಾನ್ ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡಿದ್ವಿ. ಪ್ಲಾಸ್ಟಿಕ್ ವೇಸ್ಟ್ನ ಆಮೇಲೆ ಕಿಚನ್ ವೇಸ್ಟ್ನ ಸಪ್ರೇಟ್ ಇದರಲ್ಲಿ ಹಾಕೋದ್ರಿಂದ ಒಂದು ಸ್ವಲ್ಪ ಪೊಲ್ಯೂಷನ್ನ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವೇರ್ನೆಸ್ ತೋರ್ಸೋಕ್ಕೋಸ್ಕರ ಬಂದಿದ್ದೀವಿ. HSR ಬಡಾವಣೆಯ ಸರ್ಕಾರಿ ಶಾಲೆಯಿಂದ ಪ್ರಾರಂಭವಾದ ಕಾಲ್ನಡಿಗೆಯಲ್ಲಿ ಸಂಸದ ಅನಂತಕುಮಾರ್, ಪತ್ನಿ ತೇಜಸ್ವಿನಿ ಅನಂತಕುಮಾರ್, ಸ್ಥಳೀಯ ಶಾಸಕ ಸತೀಶ್ ರೆಡ್ಡಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಮಾತನಾಡಿದ ಸಂಸದ ಅನಂತಕುಮಾರ್, ಪ್ಲಾಸ್ಟಿಕ್ ನಿಷೇಧಿಸುವಂತೆ ಸರ್ಕಾರವನ್ನು ಮನವಿ ಮಾಡೋದಾಗಿ ಹೇಳಿದರು. ವೆಟ್ ಗಾರ್ಬೇಜ್ ಅಂತ ಕರೀತಾರೆ, ಅದನ್ನು ಗೊಬ್ಬರಕ್ಕೆ ಉಪಯೋಗಿಸಿ ಬೇರೆ ಗಾರ್ಬೇಜನ್ನು ಪೆಲೆಟ್ಗಳನ್ನಾಗಿ ಮಾಡಿ ಅದರಿಂದ ವಿದ್ಯುತ್ತನ್ನು ಉತ್ಪಾದಿಸುವಂಥ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಜಂಟಿಯಾಗಿ ಜಾರಿಗೆ ತರಬೇಕು ಅಂತ ಹೇಳಿ ನಾನು ಆಗ್ರಹಪಡಿಸ್ತೇನೆ. ಒಟ್ಟಲ್ಲಿ ಕಸ ವಿಲೇವಾರಿ ಸಮಸ್ಯೆ ಬಗೆಹರಿಸಬೇಕಾದರೆ ಸಾರ್ವಜನಿಕರ ಸಹಕಾರವು ಮುಖ್ಯ ಅನ್ನೋ ಮಾತನ್ನ ವಾಕಥಾನ್ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ. ಜನರು ಕೂಡ ಇನ್ನು ಮುಂದೆ ಹಸಿ ಹಾಗೂ ಒಣ ತ್ಯಾಜ್ಯವನ್ನ ಮನೆಯಲ್ಲೇ ವಿಂಗಡಿಸಿಕೊಟ್ರೆ ಕಸ ವಿಲೇವಾರಿಯು ಸುಲಭ ಆಗುತ್ತಲ್ವಾ? ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.